ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು. ಎಚ್ಚೆತ್ತ ರಾಜ್ಯ ಸರ್ಕಾರದ ಸಚಿವರು, ನಮ್ಮ ಸಾರಿಗೆ ಸಚಿವರಿಗೆ ಈಗ ಕಣ್ಣು ತೆರೆದಿದೆ ನಮ್ಮ ರಾಜ್ಯದ ಜನತೆಯ ಮೇಲೆ. ಸರ್ಕಾರಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಸಾಕಷ್ಟು ಜೀವಗಳು ಬಲಿದಾನವಾದಾಗ ಮಾತ್ರ ನಾಯಕರು ಮತ್ತು ಸರ್ಕಾರಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಉದ್ವೇಗಗೊಂಡು ತೀರ್ಮಾನಗಳು ತಗೊಳ್ತಾರೆ. ಅದು ಯಾಕೋ ಹಿಂದಿನಿಂದ ಬಂದಿರತಕ್ಕಂಥದ್ದು ಅಥವಾ ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ದ ವ್ಯಕ್ತಿಗಳು ಗೊತ್ತಾಗ್ತಲ್ಲ ನನಗಂತೂ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಪತ್ತು ಕ್ರೋಢೀಕರಣವಾಗುವುದು ಅತಿ ಶ್ರೀಮಂತ ವರ್ಗದಿಂದ ಮತ್ತು ಜನಸಾಮಾನ್ಯರಿಂದ ತೆರಿಗೆಗಳನ್ನು ಕ್ರೋಢೀಕರಿಸಿ ರಾಜ್ಯ ಸರ್ಕಾರದ ಜನರಿಗೆ ಬೇಕಾದ ಸವಲತ್ತುಗಳನ್ನು ತೆರಿಗೆಗಳನ್ನು ಸಂಗ್ರಹಿಸಿ ತೆರಿಗೆಗಳ ಮುಖಾಂತರ ಜನರಿಗೆ ಬೇಕಾದ ಸೌಕರ್ಯಗಳನ್ನು ಮಾಡಿಕೊಡುವುದು ವಾಡಿಕೆಯಾಗಿದೆ. ಇತ್ತೀಚೆಗೆ ನಮ್ಮ ಚಿತ್ರದುರ್ಗದಲ್ಲಿ ನಡೆದಂಥ ಬಸ್ ಘೋರ ಅಪಘಾತದಲ್ಲಿ ಮಡಿದ ಜನರ ಸರ್ಕಾರದ ಕಿವಿಯನ್ನು ಹಿಂಡಿದಂತೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಜೀವಗಳು ಬಲಿದಾನ ಆದಾಗ ಮಾತ್ರ ನಮ್ಮ ಸಚಿವರಿಗೆ ಮತ್ತು RTO ಅವರಿಗೆ ಮತ್ತು ಟೋಲ್ ಸಿಬ್ಬಂದಿಗಳಿಗೆ, ಟೋಲ್ ನಡೆಸುವಂಥ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಗಂಟೆಯಾಗಿ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ನನಗೆ ಅನ್ನಿಸ್ತಾ ಇದೆ, ಯಾರ್ಯಾರು ಈ ಆದೇಶಗಳನ್ನು ಮಾಡ್ತಾ ಇದ್ದೀರಿ ಸರ್ಕಾರದ ವ್ಯಕ್ತಿಗಳು, ನಿಮ್ಮ ಮನೇಲಿ ಯಾರಾದರೂ ಹೋಗಿದ್ರೆ ಈ ನೋವುಗಳು ನಿಮಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು ಅನ್ನೋದು ನನ್ನ ಒಂದು ಅಳಲು ಕೂಡ, ನೋವು ಕೂಡ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸಲ ಕೂಡ ಏನಾದರೂ ಒಂದು ಘೋರ ದುರಂತ ಆಗಬೇಕು, ಆಗಲೇ ತಾವು ಎಚ್ಚರಿಕೆ ತೊಗೊಂಡು ಹೀಗೆ ಮಾಡಬೇಕು ಹಾಗೆ ಮಾಡೋಕ್ಕೂ ಏಕಾಏಕಿ ತೀರ್ಮಾನ ತೊಗೊಂಡ್ಬಿಡ್ತೀರ. ಅದಕ್ಕೆ ಮುಂಚೆ ಆರಾಮಾಗಿ ಕುಂಭಕೋಣ ನಿದ್ರೆಯಲ್ಲಿ ನಿದ್ದೆ ಮಾಡ್ತಾರಲ್ಲ, ಆ ರೀತಿ ನಿದ್ದೆ ಮಾಡ್ತಾ ಇರ್ತೀರ. ಈಗ KRS ಪಕ್ಷದವರು ಪ್ರತಿ ಸ್ಟೇಷನ್ನು ಪ್ರತಿ ಕರ್ನಾಟಕದ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆ ಭೇಟಿ ಮಾಡಿ ಜನಗಳಿಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ಅದು ಮತ್ತು ಶ್ಲಾಘನೀಯವಾದಂಥ ವಿಷಯ. ಅವರಿಗೆ ನಿಜವಾಗಲೂ ಸೆಲ್ಯೂಟ್ ಮಾಡಬೇಕು. ಅಂಥವರಿಗೆ ಸರ್ಕಾರಗಳು, ನಮ್ಮ ಸರ್ಕಾರದ ಪ್ರತಿನಿಧಿಗಳು ಮತ್ತು ಜನಸಾಮಾನ್ಯರು ಅವರಿಗೆ ಪ್ರೋತ್ಸಾಹ ಮಾಡಬೇಕು. ಅದು ಬಿಟ್ಟು ಅವ್ರ ಮೇಲೆ ಗೂಬೆ ಕೂಡಿಸ್ಕೊಂಥ ವಿಷಯಗಳು. ಆಮೇಲೆ ಇತ್ತೀಚೆಗೆ ಆ ಕೊಡುಗೆಯಲ್ಲಿರ್ತಕ್ಕಂಥ ಜಗದೀಶ್ ಥ್ರೂ ಲೈವ್ಸ್ ನ್ಯೂಸನ್ನು ಓಪನ್ ಮಾಡಿ ಪಾಪ ದಿನದ 24 ಗಂಟೆ ಕೂಡ ಜನಗಳಿಗೆ ಮಾಹಿತಿ ಕೊಡ್ತಾ ಇರ್ತಾನೆ ಆ ಪುಣ್ಯಾತ್ಮ. ನಿಜವಾಗಲೂ ಆ ವಕೀಲ್ ಸಾರಿಗೆ ನಾನು ನಿಜವಾಗ್ಲೂ ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಂಥ ಜನಗಳು ಬೇಕು ನಮಗೆ. ಇಂಥ ಅವರು ಸರ್ಕಾರ ನಡೆಸುವಂಥ ಅಧಿಕಾರವನ್ನು ನಾವು ಜನಸಾಮಾನ್ಯರವರಿಗೆ ನೀಡಬೇಕು. ಏನ್ರಿ ಪ್ರತಿ ಸಲ ಕೂಡ ನೀವು ಟ್ಯಾಕ್ಸ್ಗಳು ತೊಗೊಂಡು ಒಂದು ಸವಲತ್ತು ಇಲ್ವಲ್ಲ. BBMPಗೆ ಹೋಗಿ, BBMPಯಲ್ಲಿ 50 ಆಫೀಸ್ ಇರುತ್ತೆ. ಒಂದೇ ಒಂದು ಸೈಟ್ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ 50 ಆಫೀಸ್ ನೀವು ಸುತ್ತಬೇಕು, 50 ಕಡೆ ನೀವು ಲಂಚ ಕೊಡಬೇಕು, 50 ಕಡೆ ಕೆಲಸ ಮಾಡಬೇಕು. ಕೆಲಸ ಸರಾಗವಾಗುತ್ತಾ? ಆಗೋದಿಲ್ಲ. ಇಲ್ಲಿ ಹೋಗು, ಅಲ್ಲಿ ಬಾ, ಅಲ್ಲಿಂದ ಇಲ್ಲಿಗೆ ಹೋಗು, ಇಲ್ಲಿಂದ ಅಲ್ಲಿಗೆ ಹೋಗು. ಈಗ ಸುತ್ತಾಗಿ ಭ್ರಷ್ಟಾಚಾರ ತಾಂಡವಾಡ್ತಾ ಇರ್ತದೆ. ಅದು ಬಿಟ್ಟು ಇನ್ನೂ ಒಂದು ಮುಂಚೆ ಹೊರದ್ರೆ KSRTC ಬಸ್ಸುಗಳು ಈಗ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಕೊಟ್ಬಿಟ್ಟಿದ್ದೀರಪ್ಪ, ಎಲ್ಲದರಲ್ಲಿ ಹೋಗ್ತಾ ಇದ್ದಾರೆ. ನಾನು ಈ ಫ್ರೀ ಭಾಗ್ಯಗಳ, ಪುಕ್ಕಟ ಭಾಗ್ಯಗಳನ್ನ ದಯವಿಟ್ಟು ನಿಲ್ಲಿಸಿ. ನಮಗೆ ಬೇಡ ಈ ಭಾಗ್ಯಗಳು. ನಾವು ದುಡ್ಡು ತಿಂತೀವಿ, ನಮ್ಮ ಕೈಕಾಲು ಕಟ್ಟಿದೆ. ಯಾರು ನಿಶಕ್ತರಿದ್ದಾರೆ, ವಯಸ್ಸಾದವರಿದ್ದಾರೆ, ಬಡರೇಖೆಗಳಿಂದ ಕಡಿಮೆ ಇದ್ದಾರೆ, ಅಂಥವ್ರಿಗೆ ನೀವು ಪ್ರೋತ್ಸಾಹ ಮಾಡಿ. ನಾನು ನಿಜವಾಗ್ಲೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರಿಗೂ ನಾನು ಪ್ರೋತ್ಸಾಹ ಮಾಡ್ತೀನಿ, ಅವರಿಗೆ ಸೆಲ್ಯೂಟ್ ಹೊಡಿತೀನಿ. ಅದನ್ನು ಬಿಟ್ಟು ನೀವು ಗಟ್ಟಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಕೆಲಸ ಮಾಡೋದಕ್ಕೆ ದುಡ್ಡು 2,000 3,000 ಕೊಟ್ಟರೆ ಅವ್ರು ಎಲ್ಲಿ ಕೆಲಸಗಳು ಮಾಡ್ತಾರೆ? ಮಾಡೋದಿಲ್ಲ. ಆಮೇಲೆ ಕೆಲವು ಪೊಲೀಸ್ ಇಲಾಖೆಗಳಲ್ಲಿ ಪೊಲೀಸ್ ವೇಷದ ಡ್ರೆಸ್ಗಳು ಹಾಕ್ಕೊಂಡು ಭ್ರಷ್ಟಾಚಾರ, ಕಳ್ಳರ ಜೊತೆ ಶಾಮೀಲು, ದಂಡ ವಸೂಲಿ ಮಾಡೋದ್ರಲ್ಲಿ ಶಾಮೀಲು. ಪೊಲೀಸಲ್ಲಿ ಟ್ರಾಫಿಕ್ನಲ್ಲಿ ಕೆಲವು ಪೊಲೀಸ್ನವರು ಅಲ್ಲೆಲ್ಲಿ ಹಿಡಿದು ಗೊತ್ತಾಗದೆ ಗುಪ್ತವಾಗಿ ಅಂಗಡಿಗಳಲ್ಲಿ ವಸೂಲಿ ಮಾಡುವಂಥ ಬ್ರೋಕರ್ಗಳನ್ನ ಇಟ್ಕೊಂಡಿದ್ದಾರೆ. ಇದೆಲ್ಲ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಕಣ್ಣಿಗೆ ಕಾಣೋದಿಲ್ವಾ? ಜನಸಾಮಾನ್ಯರ ತಪ್ಪು ಮಾಡಿಬಿಟ್ಟ ಅಂತ ಹೇಳಿದ್ರೆ ಆಗಲೇ ಕೇಸ್ ಹಾಕೊಂಡು ಜಡ್ದು ಅವ್ನು ಕೋರ್ಟ್ ಮುಂದೆ ನಿಲ್ಲಿಸಿ ಜೈಲಿಗೆ ಕಳಿಸ್ಬಿಡ್ತೀರಿ. ನೀವು ಮಾಡಿದ್ರೆ ನಿಮಗೆ ಬರೀ ಸಸ್ಪೆಂಡ್ ಅಷ್ಟೇ. ನಿಮ್ಮಂಥ ಭ್ರಷ್ಟಾಚಾರ ಅಧಿಕಾರಿಗಳನ್ನು ಇಮ್ಮಿಡಿಯೇಟ್ ತಕ್ಷಣ ಸೇವೆಯಿಂದ ವಜಾ ಮಾಡಬೇಕು. ನಿಮ್ಮ ವಂಶಕ್ಕೆ, ನಿಮ್ಮ ಕುಟುಂಬಕ್ಕೆ ಯಾರು ಕೂಡ ಸರ್ಕಾರದ ಕೆಲಸಗಳು ಕೊಡಬಾರದು. ಮತ್ತು ನಿಮಗೆ ಸಮಾಜದಲ್ಲಿ ನಿಮ್ಮನ್ನು ಚೀಮಾರಿ ಆಗಬೇಕು. ಕೋರ್ಟ್ಗಳು ಕೂಡ 2 ವರ್ಷ ಮೇಲೆ ಕೇಸ್ಗಳು ನಡೆಸಬಾರದು. ಆಗ ಮಾತ್ರ ನಮ್ಮ ಭಾರತ ಜನಕ್ಕೆ ನಿಜವಾದ ನೆಮ್ಮದಿ ಸಿಗುತ್ತೆ.
ಮಹಾತ್ಮ ಗಾಂಧಿಯವರು ಮಾತು ಹೇಳಿದ್ರು, ರಾತ್ರಿ 12 ಗಂಟೆಗೆ ಹೆಣ್ಮಕ್ಳು ನಡ್ಕೊಂಡೋಗಿ ನಿಜವಾದ ನಮಗೆ ಸ್ವತಂತ್ರ ಸಿಕ್ತು ಅಂತ. ಖಂಡಿತವಾಗಲೂ ಆ ಮಾತಿಗೆ ನಾನು ನಿಜವಾಗ್ಲೂ ಸೆಲ್ಯೂಟ್ ಇಡ್ತೀನಿ. ಆದರೆ ಈಗ ಗಂಡು ಮಕ್ಕಳು ಓಡಾಡೋದು ಕೂಡ ಪರಿಸ್ಥಿತಿ ಕಷ್ಟ ಆಗ್ತದೆ, ಅವರ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು. ಯಾರ್ಯಾರು ನೀವು ಆ ಕೆಲಸಗಳು ಮಾಡ್ತಾರೆ, ಭ್ರಷ್ಟಾಚಾರ ತೊಳೆದು ಅವ್ರಿಗೆ ಯಾಕೆ ನೀವು ಸಸ್ಪೆಂಡ್ ಮಾಡಿ ಅವರಿಗೆ ವರ್ಷಗಟ್ಟಲೆ ಕೇಸ್ಗಳು ನಡೆಸ್ತೀರಿ? ಭ್ರಷ್ಟಾಚಾರ ಸಾಬೀತಾದ ತಕ್ಷಣ ಅವ್ರು ವಜಾ ಮಾಡಿಬಿಸಾಕ್ರಿ, ಯಾಕೆ ಮಾಡ್ತಾರೆ ಕೆಲಸಗಳವರು? ಎಷ್ಟೋ ವಿದ್ಯಾವಂತರು ಕೆಲಸಗಳಿಂದ ಸಾಯ್ತಾ ಇದ್ದಾರಲ್ಲ, ಯಾಕೆ ಕೆಲಸ ಕೊಡೋಕ್ಕೆ ಏನು ನಿಮಗೆ ಕಾಯಿಲೆಗಳು? ಮಾತಾಡಿದ್ರೆ ನಾವು ದೇಶದ್ರೋಹಿಗಳು, ಪಕ್ಷಾತೀತವರು, ನಾವು ಭ್ರಷ್ಟಾಚಾರಿಗೆ ಸಂಬಂಧ ಮಾಡೋರಂಥ ನಮ್ಮ ಮೇಲೆ ಹಣೆಪಟ್ಟಿ ಕಟ್ಟಿ ನಮ್ಮನ್ನು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡುವಂಥವ್ರನ್ನ ಮತ್ತು ಸೋಷಿಯಲ್ ವರ್ಕ್ ಮಾಡೋವಂಥವ್ರನ್ನ ನೀವು ಇದಾಕಿ ಮಾಡ್ತೀರಲ್ಲ. ಎಷ್ಟು ವರ್ಷಗಳು ನೀವೆಲ್ಲ ಬದುಕ್ತೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವೆಲ್ಲ ಸಾವಿರ ವರ್ಷ ಬದುಕ್ತೀರಾ? ಖಂಡಿತ ಇಲ್ಲ. ಎಲ್ಲ ಕಾಯಿಲೆ ಕಸಾಲೆಗಳು ಪ್ರಪಂಚದಲ್ಲಿ ಯಾವ್ಯಾವ ಕಾಯಿಲೆಗಳು ಮಾರಕ ಕಾಯಿಲೆಗಳಿದೆ ಎಲ್ಲ ಕಾಯಿಲೆಗಳು ನಿಮಗೆ ಅಳವಡಿಸ್ಕೊಳ್ತವೆ. ಯಾವನಾದರೂ ಒಬ್ಬ MPLA ಆಗಲಿ ಕಾರ್ಪೊರೇಟರ್ ಆಗಲಿ ಆ ಬೀದಿಗೆ ಬಂದು ನಿಮಗೆ ಏನು ಬೇಕು ಅನ್ನೋದು ಯಾವನ ಕೇಳ್ತಾರಾ? ಇದೆಲ್ಲ ನಮಗೆ ನೋವಾಗಲ್ವಾ? ಯಾರನ್ನ ನಾವೇ ಕೇಳೋದು? ಕೇಳಿದ್ರೆ ನಾವು ಕೆಟ್ಟವರು, ನಾವು ಏನು ಕೇಳಬಾರ್ದು. ಜನಸಾಮಾನ್ಯರು, ಸಾಮಾನ್ಯ ರೈತರು ಯಾವತ್ತೂ ವಿದ್ಯಾವಂತರಾಗಲ್ಲ, ಆವತ್ತವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಸಾಮಾನ್ಯ ರೈತರು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ಕೂಡ ನಮ್ಮ ದೇಶ ಉದ್ಧಾರ ಆಗಲ್ಲ. ಎಲ್ಲಿ ಜನಸಾಮಾನ್ಯರು ಸರ್ಕಾರದ ಇಲಾಖೆಗಳಲ್ಲಿ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಒಂದಂತೂ ಕೇಳ್ತೀನಿ, ಭೂಪಾಲು ನೇಪಾಳು ಇಲ್ಲೆಲ್ಲ ಆಯ್ತಲ್ಲ ಗಲಾಟೆಗಳು, ಶ್ರೀಲಂಕಾದಲ್ಲಿ ಆಯ್ತಲ್ಲ, ಆ ರೀತಿ ಒಂದಲ್ಲ ಒಂದು ದಿವಸ ನಮ್ಮ ದೇಶಕ್ಕೂ ಕೂಡ ಬರುತ್ತೆ. ಆ ಸ್ಥಿತಿ ಭಾಳ ಹತ್ತಿರ ಆಗ್ತಾ ಇದೆ. ಜನಸಾಮಾನ್ಯರು ರುಚಿಗೆದ್ದಿದ್ದಾರೆ. ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ? ನಮ್ಮ ತೆರಿಗೆ ಹಣದಲ್ಲಿ ನಮಗೆ ಸೌಕರ್ಯ ಕೊಡಲಿಕ್ಕೆ ನಿಮಗೇನು ಕಷ್ಟ? ಆ ನೈಸ್ ರೋಡ್ ಅಯೋಗ್ಯ, ಅವನು ಎರಡು ಕಡೆ ಬಲಗಡೆ ಎರಡು ಕಡೆ ಬ್ರಾಡಿ ಗೇಜ್ ಹಾಕಿ ಮಧ್ಯದಲ್ಲಿ ಒಂದು ತಡೆಗೋಡೆ ನಿಲ್ಲಿಸ್ಬಿಟ್ರೆ ಆ ಬಸ್ಸಿನ ಒಂದು ಆಕ್ಸಿಡೆಂಟ್ ಆಗೋದು ತಪ್ಪಾಯ್ತಲ್ವಾ? ರಸ್ತೆಗಳೇ ಸರಿ ಇಲ್ಲ. ಒಂದು ಇಲ್ಲಿ ಬಿದ್ದರೆ ಇಲ್ಲಿ ಹೆಡಿದ್ರೆ ಅಲ್ಲಿ ಬಿದ್ದು ಸಾಯ್ತಾರೆ ಮನುಷ್ಯರು. ಅಂಥ ರಸ್ತೆಗಳು ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಿಲ್ಲ ಕೇಂದ್ರ ಸರ್ಕಾರ. ನಿಮಗೆ ನಾಚಿಕೆ ಆಗೋದಿಲ್ವಾ? ನಿಮ್ಮ ರಸ್ತೆ ಕೊಡೋಕೆ ಯೋಗ್ಯತೆ ಇಲ್ಲದ್ಮೇಲೆ ಯಾಕೆ ಟೋಲ್ ಯಾಕೆ ವಸೂಲಿ ಮಾಡ್ತೀರಾ? ಪೂರ್ಣ ಪ್ರಮಾಣದ ವೆಹಿಕಲ್ ಓಡಾಡೋದಕ್ಕೆ ನೀವು ಲೈಫ್ ಟ್ಯಾಕ್ಸ್ ತೊಗೊಂಡಾದ್ಮೇಲೆ ರಸ್ತೆ ಟ್ಯಾಕ್ಸ್ ನೀವು ಟೋಲ್ ಟ್ಯಾಕ್ಸ್ ಯಾಕೆ ತೊಗೊಳ್ತಾ ಇದ್ದೀರಾ? ಓಲಿ ಟೋಲ್ ಟ್ಯಾಕ್ಸ್ ತೊಗೊಂಡ್ರೆ ಹಾಳಾಗೋಯ್ತು. ನೀವು ಅದನ್ನು ನೆಮ್ಮದಿಯಾಗಾದ್ರೂ ಓಡಾಡಲಿಕ್ಕೆ ಆಗ್ತದಾ? ಇವತ್ತು ಮನೆಯಿಂದ ಮಕ್ಕಳು ಆಚೆ ಹೋದ್ರೆ ಬರ್ದವರ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಾ. ಖಂಡಿತವಾಗಲೂ ದೇಶ ಉದ್ಧಾರ ಹಾಕೊಂಡ್ರೆ ಎಲ್ಲ ಜನಸಾಮಾನ್ಯರು, ಸರ್ಕಾರಗಳಾಗಲಿ ಸಾಮಾನ್ಯ ಜನಗಳಾಗಲಿ ನಾವು ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಲಿಲ್ಲ ಅಂದರೆ ನಮ್ಮ ದೇಶ ಉದ್ಧಾರ ಆಗಲ್ಲ. ನಮ್ಮದೇ ಬೇಕಾದ ಸಂಪತ್ತಿದೆ, ಆದರೆ ನಮ್ಮ ದೇಶದ ಸವಲತ್ತುಗಳನ್ನು ಪಡ್ಕೊಳ್ಳೋಕ್ಕೆ ನಾವೇ ಹಿಂದರಿತಾ ಇದ್ದೀವಿ ಅಂತ ಕಾಣಿಸ್ತಾ ಇದೆ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ.